ನನ್ನ ಆತ್ಮೀಯ ಚೇತನಗಳೇ, ಸತ್ಯಾನ್ವೇಷಿಗಳೇ, ಆ ಒಂದು ಸತ್ಯದ ಹಾದಿಯಲ್ಲಿ ಜೊತೆಯಾಗಿ ಸಾಕ್ತಾ ಇರೋ ನನ್ನೆಲ್ಲ ಪ್ರೀತಿಯ ಮಿತ್ರರಿಗೆ ಆದರದ ಸ್ವಾಗತ. ಇವತ್ತು ನಾವೊಂದು ತುಂಬಾನೇ ಅದ್ಭುತವಾದ ರಹಸ್ಯದ ಆಳಕ್ಕೆ ಇಳಿಯೋಣ, ಸರಿನಾ? ಇದು ಸುಮ್ಮನೆ ಪುರಾಣದಲ್ಲಿ ಕೇಳೋ ಕಥೆಯಲ್ಲ. ಇದು ನಮ್ಮೆಲ್ಲರ ಹೃದಯದೊಳಗೆ ಪ್ರತಿದಿನ ಪ್ರತಿ ಕ್ಷಣ ನಡೀತಾ ಇರೋ ಒಂದು ಸತ್ಯದ ಕಥೆ. ಅದೇ ನೀಲಕಂಠನ ತತ್ವ. ನೋಡಿ, ಈ ಮಾತು ನಿಮ್ಮ ನೋವು ವಿಷವಾಗಬಾರದು, ನಿಮ್ಮ ಗಾಯಗಳು ಇನ್ನೊಬ್ಬರಿಗೆ ಗಾಯ ಮಾಡಬಾರದು. ನಿಜ ಹೇಳ್ಬೇಕಂದ್ರೆ ಇವತ್ತಿನ ನಮ್ಮ ಈ ಇಡೀ ಮಾತುಕತೆಯ ಹೃದಯವೇ ಈ ಒಂದು ವಾಕ್ಯ ಅಲ್ವಾ? ನಮ್ಮ ವೈಯಕ್ತಿಕ ನೋವನ್ನ ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮಗ್ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರೋ ಇಡೀ ಜಗತ್ತಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಇದು ನಮಗೆ ಮತ್ತೆ ಮತ್ತೆ ನೆನಪಿಸುತ್ತೆ. ಸರಿ, ಹಾಗಾದ್ರೆ ಇನ್ನಷ್ಟು ಆಳವಾಗಿ ಈ ವಿಷಯದೊಳಗೆ ಇಳಿಯೋಣ ಬನ್ನಿ. ನಮಗೆಲ್ಲ ಗೊತ್ತಿರೋ ಶಿವನ ಈ ಕಥೆಯನ್ನ ನಮ್ಮ ದೈನಂದಿನ ಬದುಕಿಗೆ ಅನ್ವಯವಾಗುವ ಒಂದು ದೊಡ್ಡ ರಹಸ್ಯವಾಗಿ ನೋಡೋ ಪ್ರಯತ್ನ ಮಾಡೋಣ. ಈ ಕಥೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ನೀಲಕಂಠ, ಆ ಪರಶಿವ ಇಡೀ ಲೋಕವನ್ನು ಉಳಿಸೋಕೆ ಅಂತ ವಿಷವನ್ನೇ ಕುಡಿದ್ಬಿಟ್ಟ, ಅವನ ಕಂಠ ನೀಲಿಯಾಯ್ತು ಅಂತ. ಹೌದು, ನಾವು ಚಿಕ್ಕ ವಯಸ್ಸಿನಿಂದ ಕೇಳ್ತಾ ಬಂದಿದ್ದೀವಿ. ಆದರೆ ಈ ಕಥೆಯ ಮೇಲ್ಮೈಯನ್ನ ದಾಟಿ ಅದರ ಆಳಕ್ಕಿಳಿದು ನೋಡಿದ್ರೆ ಅದರ ನಿಜವಾದ ಅರ್ಥವೇನು? ಹೌದು, ನಮ್ಮ ನಿಜವಾದ ಅನ್ವೇಷಣೆ ಶುರುವಾಗೋದೇ ಇಲ್ಲಿಂದ. ನಮ್ಮ ವಿಷವನ್ನ ಶಿವನಿಗೆ ಅರ್ಪಿಸೋದು ಅಂದ್ರೆ ನಿಜಕ್ಕೂ ಅರ್ಥ ಏನು ಅಂತ ಕೇಳ್ಕೊಂಡಾಗ ಆ ಪುರಾತನ ಕಥೆ ಕೇವಲ ಕಥೆಯಾಗಿ ಉಳಿಯಲ್ಲ. ಬದಲಿಗೆ ಅದು ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಅಭ್ಯಾಸವಾಗಿ ಬದಲಾಗುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಮೊದಲು ಸಮುದ್ರ ಮಂಥನದ ಕಥೆಗೆ ಹೋಗೋಣ. ಪುರಾಣದಲ್ಲಿ ಬರೋ ಆ ಸಮುದ್ರ ಮಂಥನವನ್ನ ನಮ್ಮದೇ ಮನಸ್ಸಿನ ಒಳಗಡೆ ನಡೀತಾ ಇರೋ ಸಂಘರ್ಷಗಳಿಗೆ ಒಂದು ರೂಪಕವಾಗಿ ನೋಡೋಣ ಬನ್ನಿ. ನಮ್ಮ ಮನಸ್ಸಿನ ಆಳದಲ್ಲಿ ಆಗ್ತಾ ಇರೋ ಆ ಮಂಥನವನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಆ ಮಹಾ ಮಂಥನದಲ್ಲಿ ಅಮೃತಕ್ಕಿಂತ ಮೊದಲು ಹೊರಬಂದಿದ್ದು ಹಾಲಾಹಲ ವಿಷ. ಇದು ಸುಮ್ಮನೆ ದೇವತೆಗಳ ಕಥೆ ಎಂದುಕೊಂಡ್ರೆ ಅದು ನಮ್ಮ ತಪ್ಪು. ಇದು ಅಕ್ಷರಶಃ ನಮ್ಮ ಜೀವನದ ಕಥೆ. ನಮ್ಮ ಬದುಕಿನಲ್ಲಿ ಜ್ಞಾನದ ಬೆಳಕು ಮೂಡೋ ಮೊದಲು, ಮನಸ್ಸಿನಲ್ಲಿ ಶಾಂತಿ ಸಿಗೋ ಮೊದಲು, ನಮ್ಮ ಅಂತರಾಳವನ್ನ ನಾವೇ ಕಡೆದಾಗ, ಮಂಥನ ಮಾಡಿದಾಗ ಮೊದಲು ಹೊರಗೆ ಬರೋದು ಇದೇ ವಿಷ. ಅದು ಯಾವ ರೂಪದಲ್ಲಿ ಬೇಕಾದರೂ ಇರಬಹುದು. ಕೆಲವೊಮ್ಮೆ ಕ್ರೋಧ, ಇನ್ನೂ ಕೆಲವೊಮ್ಮೆ ಅಸೂಯೆ, ದುಃಖ, ಭಯ, ಸೇಡು ಅಥವಾ ಅಪರಾಧ ಪ್ರಜ್ಞೆ, ಹೀಗೆ ನಾನಾ ರೂಪಗಳಲ್ಲಿ. ಇವೆಲ್ಲವೂ ಕೂಡ ನಾವೆಲ್ಲರೂ ಅನುಭವಿಸುವ ಆ ಹಾಲಾಹಲವೇ ಅಲ್ವಾ? ಈ ವಿಷ ನಮ್ಮನ್ನ ಆಳೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಅದು ನಮ್ಮನ್ನೂ ನಾಶ ಮಾಡುತ್ತೆ, ನಮ್ಮ ಸಂಬಂಧಗಳನ್ನು ನಾಶ ಮಾಡಿಬಿಡುತ್ತೆ. ಹಾಗಾದ್ರೆ ಈ ವಿಷವನ್ನ ನಿಭಾಯಿಸೋದು ಹೇಗೆ? ಇದಕ್ಕೇನ್ ದಾರಿ? ಅದಕ್ಕೆ ಉತ್ತರ ಶಿವನ ಮಾರ್ಗದಲ್ಲಿದೆ. ಆತ ಏನ್ ಮಾಡ್ದ ಅನ್ನೋದ್ರಲ್ಲಿದೆ. ಒಂದು ಕ್ಷಣ ಯೋಚನೆ ಮಾಡಿ, ನಾವೇನ್ ಮಾಡ್ತೀವಿ? ಕೋಪ ಬಂದ್ರೆ ಒಂದು ಅದನ್ನ ಒಳಗೊಳಗೆ ಹತಿಕ್ಕಿ ಬಿಡ್ತೀವಿ, ಇಲ್ಲಾಂದ್ರೆ ಯಾರ ಮೇಲಾದರೂ ಹೊರ ಹಾಕಿ ಬಿಡ್ತೀವಿ. ಆದ್ರೆ ಶಿವ ಏನ್ ಮಾಡ್ದ? ಆತ ವಿಷವನ್ನ ನುಂಗಲಿಲ್ಲ, ಉಗುಳಲೂ ಇಲ್ಲ. ಬದಲಿಗೆ ಅದನ್ನ ತನ್ನ ಕಂಠದಲ್ಲಿ ಹಿಡಿದಿಟ್ಟುಕೊಂಡ. ಇದೇ ನೋಡಿ ವ್ಯತ್ಯಾಸ. ಇದರ ಪರಿಣಾಮ ಏನಾಯ್ತು? ಆ ವಿಷ ಆತನ ಹೃದಯವನ್ನು ತಲುಪಲಿಲ್ಲ, ಹಾಗಂತ ಜಗತ್ತಿಗೂ ವಾಪಸ್ ಹರಡ್ಲಿಲ್ಲ. ಇದೇ ನೀಲಕಂಠನೆ ಮಹಾನ್ ಸಂದೇಶ. ನಮ್ಮ ನೋವು ವಿಷವಾಗಬಾರ್ದು, ನಮ್ಮ ಗಾಯಗಳು ಇನ್ನೊಬ್ಬರನ್ನ ಗಾಯಗೊಳಿಸಬಾರ್ದು. ಹಾಗಾದ್ರೆ ವಿಷವನ್ನು ಶಿವನಿಗೆ ಅರ್ಪಿಸು ಅನ್ನೋ ಮಾತಿನ ಅಸಲಿ ಅರ್ಥವೇನು? ಇಲ್ಲಿ ಶಿವ ಅಂದ್ರೆ ಬೇರೆ ಯಾರೂ ಅಲ್ಲ, ಅದು ಶುದ್ಧ ಅರಿವು, ಪ್ಯೂರ್ ಅವೇರ್ನೆಸ್. ನಮ್ಮ ವಿಷವನ್ನು ಶಿವನಿಗೆ ಅರ್ಪಿಸೋದು ಅಂದ್ರೆ ನಮ್ಮೊಳಗಿನ ಕತ್ತಲೆಯನ್ನ, ನಮ್ಮ ನಕಾರಾತ್ಮಕ ಭಾವನೆಗಳನ್ನ ನಮ್ಮದೇ ಆದ ಅರಿವಿನ ಬೆಳಕಿಗೆ ತರೋದು ಅಂತ ಅರ್ಥ. ಯಾವಾಗ ನಮ್ಮ ವಿಷ ಅಂದ್ರೆ ನಮ್ಮ ಕೋಪ, ದುಃಖ, ಅಸೂಯೆ ನಮ್ಮ ಅರಿವಿನ ಬೆಳಕನ್ನು ಸಂಧಿಸುತ್ತೋ ಆಗೇನಾಗುತ್ತೆ ಗೊತ್ತಾ? ಅದರ ವಿನಾಶಕಾರಿ ಶಕ್ತಿ ತಾನಾಗಿಯೇ ಕುಗ್ಗಿ ಹೋಗುತ್ತೆ. ಆ ಭಾವನೆಗಳು ನಮ್ಮನ್ನು ಆಳೋದಕ್ಕೆ ಬಿಡದೆ ಅದನ್ನು ಕೇವಲ ಸಾಕ್ಷಿಯಾಗಿ ಗಮನಿಸೋದು ಅಷ್ಟೇ. ಸರಿ, ಇದನ್ನೆಲ್ಲ ಕೇಳೋಕ್ ಚೆನ್ನಾಗಿದೆ. ಆದರೆ ಇದನ್ನ ನಮ್ಮ ಪ್ರತಿದಿನದ ಜೀವನದಲ್ಲಿ, ನಮ್ಮ ದೈನಂದಿನ ಅಭ್ಯಾಸದಲ್ಲಿ ತರೋದು ಹೇಗೆ? ನೀಲಕಂಠ ತತ್ವವನ್ನ ಅಳವಡಿಸ್ಕೊಳ್ಳೋದು ಹೇಗೆ? ಬನ್ನಿ ನೋಡೋಣ. ತುಂಬ ಸರಳವಾದ ಆದರೆ ಅತ್ಯಂತ ಶಕ್ತಿಯುತವಾದ ಕೆಲವು ಹೆಜ್ಜೆಗಳಿವೆ. ಮೊದಲನೆಯದು, ಪ್ರತಿಕ್ರಿಯೆ ಕೊಡೋ ಮೊದಲು
ಒಂದು ಕ್ಷಣ ಸುಮ್ಮನಾಗಿ. ಎರಡನೆಯದು, ಮಾತಾಡೋ ಮೊದಲು ಒಂದು ಆಳವಾದ ಉಸಿರು ತಗೊಳ್ಳಿ. ಮೂರನೆಯದು, ಸೇಡು ತೀರಿಸ್ಕೊಳ್ಳೋ ಬದಲು ಮೌನವನ್ನ ಆರಿಸ್ಕೊಳ್ಳಿ. ಮತ್ತು ಕೊನೆಯದಾಗಿ, ನಿಮ್ಮ ನೋವನ್ನ ಧ್ಯಾನದಲ್ಲಿ ಅಥವಾ ಪ್ರಾರ್ಥನೆಯಲ್ಲಿ ನಿಮ್ಮ ಅರಿವಿಗೆ ಅರ್ಪಿಸ್ಬಿಡಿ. ಇದು ನಮ್ಮ ಭಾವನೆಗಳ ಮೇಲಿನ ನಮ್ಮ ಜವಾಬ್ದಾರಿ. ಈ ಕಂಠ ಅಂದ್ರೆ ಗಂಟ್ಲು ಇದೆಯಲ್ಲ, ಇದು ಸತ್ಯದ ಸ್ಥಾನ. ಇಲ್ಲಿಂದ ಸತ್ಯ ಹೊರಬರಬೇಕು. ಹಾಗಾಗಿ ವ್ಯಕ್ತಪಡಿಸದೆ ಒಳಗೆ ಇಟ್ಕೊಂಡ ನೋವು ಹೃದಯಕ್ಕೆ ಇಳಿದು ನಮ್ಮನ್ನೇ ವಿಷವಾಗಿಸುತ್ತೆ. ಅದೇ ನೋವನ್ನ ಅರಿವಿಲ್ಲದೆ ಹೊರ ಹಾಕಿದ್ರೆ ಅದು ಜಗತ್ತನ್ನೇ ವಿಷಮಯವಾಗಿಸುತ್ತೆ. ಅದಕ್ಕೆ ಆ ಜಾಗೃತಿ ಬೇಕು. ಒಂದು ಪ್ರಶ್ನೆ, ನಮ್ಮ ಒಳಗಿನ ಈ ವಿಷಯವನ್ನ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಬಳುವಳಿಯಾಗಿ ಕೊಟ್ಟು ಹೋಗ್ಬೇಕಾ? ಖಂಡಿತ ಅಲ್ವಾ? ಹಾಗಾದ್ರೆ ಅದನ್ನ ನಿಲ್ಲಿಸಲು ನಾವು ಸಿದ್ಧರಿದ್ದೀವಾ? ನೋಡಿ, ಈ ಜಗತ್ತಿಗೆ ನಾವು ಪರಿಪೂರ್ಣವಾಗಿ ಕಾಣಿಸ್ಕೊಳ್ಬೇಕಾಗಿಲ್ಲ. ಆದರೆ ನಮ್ಮ ಒಳಗಿನ ವಿಷಯವನ್ನ ಮುಂದಿನವರಿಗೆ ದಾಟಿಸದೇ ಇರುವಷ್ಟು ಜಾಗೃತವಾಗಿ ಬದುಕೋದು ಈ ಕಾಲದ ಅತೀ ದೊಡ್ಡ ಅಗತ್ಯ. ಪ್ರತಿಯೊಬ್ಬರೊಳಗಿನ ಆ ನೀಲಕಂಠ ಜಾಗೃತನಾಗ್ಲಿ. ಪ್ರತಿಯೊಂದು ನೋವು ಕೂಡ ಪರಿವರ್ತನೆಗೊಂಡು ದಾರಿ ತೋರಿಸೋ ದೀಪವಾಗ್ಲಿ. ಇಷ್ಟು ಹೊತ್ತು ಈ ಮಾತುಗಳಿಗೆ ಕಿವಿಯಾದ ನನ್ನೆಲ್ಲ ಆತ್ಮೀಯ ಮಿತ್ರರಿಗೂ ವಂದನೆಗಳು. ಓಂ ನಮಃ ಶಿವಾಯ.